ನನಗೆ ಇನ್ನೊಂದು ಇಲ್ಲಿ ಗುರುತಿಸಬೇಕಾದ ಅಂಶ ಏನು ಅಂತ ಕೇಳಿದರೆ, ಪುಸ್ತಕ ಮನೆ ಮತ್ತು ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ. ಇವತ್ತು ಮೊಬೈಲ್ನ ಕಾಲದಿಂದಾಗಿ, ಬೇರೆ ಬೇರೆ ಮಾಧ್ಯಮದ ಕಾರಣದಿಂದಾಗಿ ಓದುವ ಹವ್ಯಾಸ ಸ್ವಲ್ಪ ಕಡಿಮೆ ಆಗಿರುವಂಥ ಈ ದಿನಗಳಲ್ಲಿ ಇಲ್ಲಿನ ಪುಸ್ತಕ ಮನೆ ಕ್ರಿಯೇಟಿವ್ ಸಂಸ್ಥೆಗೆ ಇದೊಂದು ದೊಡ್ಡ, ನಿಮಗೆ ಇಲ್ಲಿದ್ದವರಿಗೆ ಹೇಗಿದೆ ಗೊತ್ತಿಲ್ಲ ನನಗೆ, ಹೊರಗಡೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಈ ಪುಸ್ತಕ ಮನೆ ಅಲ್ಲಿ ಬಂದು ಈ ಪುಸ್ತಕವನ್ನು ಪರಿಚಯಿಸುವ, ಆ ಜಾಗೃತ ಪ್ರಜ್ಞೆಯನ್ನು ಮೂಡಿಸುವ. ಯಾಕಂದರೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಬರ್ತದೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತೊಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ. ಇಲ್ಲಿ ನೀವೆಲ್ಲ ಅನೇಕ ಕನಸುಗಳನ್ನು ಕಟ್ಟಿಕೊಂಡು ಬಂದಿದ್ದೀರಿ. ಕೆಲವರು ನಿಮ್ಮ ಹೆತ್ತವರ ಕನಸನ್ನು ಸಾಕಾರ ಮಾಡೋದಕ್ಕಾಗಿ ಬಂದರೆ, ಮತ್ತು ಕೆಲವು ವಿದ್ಯಾರ್ಥಿಗಳು ಆದರ್ಶ ಪುರುಷರ ಆದರ್ಶ ವ್ಯಕ್ತಿತ್ವ, ಅವರ ಸಾಧನೆಗಳನ್ನು ಗುರುತಿಸಿಯೋ ಗಮನಿಸಿಯೋ ನಾನು ಹಾಗಾಗಬೇಕು ಅಂತ ಒಳ್ಳೆಯ ಕನಸುಗಾರನಾಗಿ ನೀಡಿದ್ದೀರಿ. ಕನಸುಗಾರನಾಗಿ ಇರಬೇಕಾದ್ದು ಪ್ರತಿಯೊಬ್ಬ ಆಶಾವಾದಿಯ ಲಕ್ಷಣ ಅದು. ಆದರೆ ಆ ಕನಸನ್ನು ನನಸು ಮಾಡುವುದಕ್ಕಾಗಿ ಬಹಳಷ್ಟು ಹೋರಾಟ ಮಾಡಬೇಕು. ಯಾವತ್ತೇ ನಾನು ಇಂಥ ಒಂದು ಕನಸು ಕಂಡಿದ್ದೆ, ಆದರೆ ನಾನು ಇದನ್ನು ಈಗ ಹೇಳ್ತಾ ಇದ್ದೇನೆ. ಸೆಕೆಂಡ್ ಇಯರ್ ನಾನು ಡಿಗ್ರಿ ಓದ್ತಾ ಇದ್ದಾಗ ಶಿವಮೊಗ್ಗದಲ್ಲಿ ಕ್ಯಾರಿ ಓವರ್ ಸಿಸ್ಟಮ್ ಇತ್ತು. ಆ ದಿನಗಳಲ್ಲಿ ಸೆಕೆಂಡ್ ಇಯರ್ ಇದ್ದು 2 ಸಬ್ಜೆಕ್ಟ್ ಉಳಿದಿತ್ತು. 16th ಅಕ್ಟೋಬರ್ ಆ ಪಬ್ಲಿಕ್ ಪರೀಕ್ಷೆ ಇತ್ತು. ಅದೇ ದಿವಸ ನೀವೀಗೇನು ನೋಡಿದರೆ ಗಣರಾಜ್ಯೋತ್ಸವ ಪಿರಿಯಡ್ನ ಫಸ್ಟ್ ಪ್ರಿಲಿಮಿನರಿ ಸೆಲೆಕ್ಷನ್ ಕ್ಯಾಂಪ್, 4 ಕ್ಯಾಂಪ್ಗಳುಂಟು. 30 ಜನ 28 ಜನ ಇದ್ದರೆ ಕೊನೆಗೆ 6 ಜನ ಸೆಲೆಕ್ಷನ್ ಆಗೋದು. ಭಾಳ ಸಂದಿಗ್ಧ ಸ್ಥಿತಿಯಲ್ಲಿದ್ದೆ ನಾನು, ಭಾಳ ಕಷ್ಟದಲ್ಲಿ ಓದ್ತಾ ಇದ್ದೆ. ನನ್ನ ಭಾವನೊಟ್ಟಿಗೆ ಹೋಟೆಲ್ನಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ನಾನು. ಒಂದು ಗಾದೆ ಇದೆ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕು ಅಂತ ಬಯಸಿದವ ನಾನು ಆ ದಿನಗಳಲ್ಲಿ. ನಮ್ಮ ಪ್ರಾಚಾರ್ಯರ ಹತ್ರ ಮತ್ತು ನನ್ನ ಉಪನ್ಯಾಸಕರ ಹತ್ರ ಹೋಗಿ ಕೇಳಿದೆ, ಸರ್ ಹೀಗಿದೆ ಪಬ್ಲಿಕ್ ಪರೀಕ್ಷೆ, ಅದೇ ದಿವಸ ನನಗೆ ಸೆಲೆಕ್ಷನ್ ಕ್ಯಾಂಪ್ ಬಂದಿದೆ, ಏನು ಮಾಡೋಣ ಅಂತ ಕೇಳಿದಾಗ ಅವರು ನನ್ನ ವಿಷಯ ತಿಳಿದುಕೊಂಡವರು ಮೊದಲೇ, ಯು ಸಿಲೆಕ್ಟ್ ದ ಬೆಸ್ಟ್ ಅಂತ ಹೇಳಿದರು. ನಾನು ಪರೀಕ್ಷೆ ನಾಳೆಯೂ ಬರ್ತದೆ ಅಂಥೇಳಿ ಪರೀಕ್ಷೆಗೆ ಗುಡ್ ಬೈ ಹೇಳಿ RD ಸೆಲೆಕ್ಷನ್ನ ಮೊದಲನೇ ಸೆಲೆಕ್ಷನಿಗೆ ಹೋದೆ. ಅದೃಷ್ಟವಶಾತ್ ನನಗೆ ಗುರು ಹಿರಿಯರ ಆಶೀರ್ವಾದ, ದೇವರ ದಯೆ ಇದ್ದದ್ರಿಂದ ಮುಂದಿನ 4 ಸೆಲೆಕ್ಷನ್ಗಳಲ್ಲಿಯೂ ಕೂಡ ನಾನು ಆಯ್ಕೆ ಆಗ್ತಾ 1969ರ ದೆಹಲಿಯ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸುವಂಥ ಒಂದು ಸುವರ್ಣಾವಕಾಶ ನನ್ನ ಪಾಲಿಗೆ ದೊರಕಿತ್ತು. ಅದರೊಟ್ಟಿಗೆ ಡಿಸೆಂಬರ್ ತಿಂಗಳ 3ನೇ ವಾರದಲ್ಲಿ ಡೆಲ್ಲಿಗೆ ಹೋದರೆ ಫೆಬ್ರವರಿ ತಿಂಗಳ 1ನೇ ವಾರದಲ್ಲಿ ವಾಪಸ್ ಬರಲಿಕ್ಕೆ. ಫೈನಲ್ ಇಯರ್ನಲ್ಲಿ ಮೇಲೆ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆ ಫೈನಲ್ ಇಯರ್ನ 8 ಪಾರ್ಟ್ ಉಳಿಯಿತು. ಅಲ್ಲಿಗೆ ಸೆಕೆಂಡ್ ಇಯರ್ ಇದ್ದು 2, ಫೈನಲ್ ಇಯರ್ ಇದ್ದು 8, ಒಟ್ಟು 10 ಆಯಿತು. ಜನ ನನ್ನನ್ನು ಟೀಕಿಸ್ತಾಯಿದ್ರು, ಗಡ್ಡ ಬಿಟ್ಟು ತಿರುಗ್ತಾ ಇದ್ದೆ. ನನಗೆ ನನ್ನ ಸ್ನೇಹಿತರು ಸಹಕಾರ ಕೊಟ್ಟರು. ಒಂದೇ ಅಟೆಂಪ್ಟ್ನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಕೂಡ ಆದೆ. ನನಗೆ ಯಾಕಂದರೆ ಎಲ್ಲಿಗೆ ತರ್ತಾ ಇದ್ದೇನೆ ಅಂತ ಕೇಳಿದರೆ, ನಾನು ನನ್ನ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಅಜಕಾರ್ನ ಜ್ಯೋತಿ ಹೈಸ್ಕೂಲ್ನಲ್ಲಿ 1970ರಲ್ಲಿ 125 ರೂಪಾಯಿ ಸಂಬಳದೊಂದಿಗೆ. ಯಾಕೆ ಬೇಕಿತ್ತು ಅಂದರೆ ನನಗೆ ಓದಿ ಸಾಕಾಗಿತ್ತು, ನನಗೊಂದು ವಿರಾಮ ಬೇಕಿತ್ತು. ಹಾಗಾಗಿ 1 ವರ್ಷದ ಮಟ್ಟಿಗೆ ನಾನು ಅಲ್ಲಿ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದೆ. ಟ್ರೈನ್ಡಿಗೆ 175, ಅನ್ಟ್ರೈನ್ಡಿಗೆ 125. 1 ವರ್ಷ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಕಾರ್ಕಳ ತಾಲೂಕಿನ ಬಜಗೋಳಿಯಲ್ಲಿ ಲವಕುಶ ಜೋಡು ಕರೆ ಕಂಬಳ ಪ್ರಾರಂಭ ಆಯಿತು. ಅಲ್ಲಿಯ ಗುರುಗಳು ನಮ್ಮ ಬಂಗರು ಅಂತಿದ್ರು, ಅವರು ನನಗೆ ಪಾತೀರ್ ಅಂತೇಳಿ ಮೈಕ್ ಕೊಟ್ಟರು.
ನಾನು ಆಗಲೇ ಆ ಹೊತ್ತಿಗಾಗಲೇ ವಿಶ್ವವಿದ್ಯಾನಿಲಯದಲ್ಲೆಲ್ಲ ಭಾಷಣ ಸ್ಪರ್ಧೆಗೆಲ್ಲ ಹೋದ ಅನುಭವ ಎಲ್ಲ ಇದ್ದದ್ರಿಂದ ನನ್ನನ್ನು ಜನ ಮೆಚ್ಚಿದ್ರು. ಕಂಬಳದ ಬಗ್ಗೆ ಏನಾದರೂ ಸಾಧನೆ ಮಾಡಬೇಕು ಅಂತ ನಮ್ಮ ಪೂಜ್ಯ ಗುರುಗಳಾದಂಥ ಪ್ರೊಫೆಸರ್ ಜಿ ಪರಮಶಿವಯ್ಯನವರು ಒಂದು ಮಾತು ಹೇಳಿದರು. ಕದಂಬ, ನೋಡು, ನಿನ್ನ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಯಕ್ಷಗಾನಕ್ಕೆ ಮತ್ತು ಕಂಬಳಕ್ಕೆ ಒಳ್ಳೆಯ ಸ್ಕೋಪ್ ಇದೆ, ಅದರಲ್ಲಿ ನೀನೇನಾದರೂ ಮಾಡಬೇಕು ಅಂತ. ನನಗೆ ಅದರಲ್ಲಿ ಸಾಧನೆ ಮಾಡಬೇಕು ಅಂತ ಅನಿಸಿತು. ಒಬ್ಬ ತೀರ್ಪುಗಾರನಾಗಿ, ವೀಕ್ಷಕ ವಿವರಣೆಗಾರನಾಗಿ 89ರಲ್ಲಿ ಒಂದು ಜಿಲ್ಲಾ ಕಂಬಳ ಸಮಿತಿ ರಚನೆ ಮಾಡಿ ಅದರ ಸ್ಥಾಪಕ ಕಾರ್ಯದರ್ಶಿಯಾಗಿ 24 ವರ್ಷಗಳ ಕಾಲ ನಿರಂತರವಾಗಿ ಕಾರ್ಯದರ್ಶಿಯಾಗಿ ಸೇವೆ ಮಾಡುವ ಈ ಅವಧಿಯಲ್ಲಿ ಕಂಬಳ ಸಂರಕ್ಷಣೆ, ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ, ನಾನು ಇದನ್ನು ಯಾಕೆ ಹೇಳಬೇಕು ಅಂತ ಕೇಳಿದರೆ, ನ್ಯೂ ಕಾನ್ಸೆಪ್ಟ್, ಹೊಸ ಪಾಠಪಟ್ಟಿ ಕೂಡ ಆಯ್ಕೆ ಮಾಡುವಾಗ ಅದು ಪಾರದರ್ಶಕವಾಗಿ ಆಯ್ಕೆ ಮಾಡಿ ನಾವು ಹೇಗೆ ತರಬೇತಿ ಕೊಟ್ಟೆವು ಅಂತ ಕೇಳಿದರೆ, ಮೋಟ್ರ್ ಸೈಕಲ್ನ ಹಿಂದೆ ಹಗ್ಗ ಕಟ್ಟಿ ಆ ಹಗ್ಗ ಹಿಡಿದು ಅವರು ಓಡಬೇಕು. ಇವತ್ತು ನನಗೆ ಭಾಳ ಖುಷಿ ಆಗ್ತದೆ. ಅದರಲ್ಲಿ 6 ಬ್ಯಾಚು ನಾವು ಕಳಿಸಿದ್ದೇವೆ. ಇವತ್ತಿನ ಎಲ್ಲ ಹಿರಿಯ ಓಟಗಾರರು ಏನಿದ್ದಾರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅದರಲ್ಲಿ 80% ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದವರು. ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ಇವತ್ತು ಹೆಮ್ಮೆಯಿಂದ ಹೇಳಬಹುದಾದಂಥ ಒಂದೇ ಒಂದು ವಿಚಾರ ಅಂದರೆ, ಕೋಣಗಳ ಸಹಾಯದಿಂದ ಇರ್ಬೋದು, ಕಕ್ಕೆ ಪದವಿನ ಕಂಬಳದಲ್ಲಿ ನಮ್ಮ ಅಶ್ವತ್ಥಪುರ ಶ್ರೀನಿವಾಸ ಗೌಡ ಲಾಸ್ಟ್ 100 ಮೀಟರ್ಸನ್ನು 8.78 ಸೆಕೆಂಡ್ಸ್ನಲ್ಲಿ ಓಡಿ ವಿಶ್ವ ದಾಖಲೆಯನ್ನು ಅವ ಮಾಡಿದ. 8.78 ಸೆಕೆಂಡ್ಸ್ನಲ್ಲಿ ಓಡಿ. ಇದು ನಮಗೆ ಹೆಮ್ಮೆಯ ವಿಚಾರ. ಅಷ್ಟೇ ಅಲ್ಲ, ಇನ್ನೂ ಒಂದು ಸಂತೋಷ ಆಯಿತು ನನಗೆ. ಸಿನಿಮಾ ತಾರೆಯವರು ಬೇಡ, ನಮಗೆ ಕ್ರಿಕೆಟ್ನವರು ಬೇಡ, ನಮ್ಮ ಕಂಬಳದವರು ಬೇಕು ಅಂತ ಅನಿಸ್ತು. ನೀವು ಅಲ್ಲಲ್ಲಿ ಎಲ್ಲಿಯಾದರೂ ಒಂದು ಕಡೆ ಆಭರಣ ಜ್ಯುವೆಲ್ಲರ್ಸ್ನವ್ರದ್ದು ಅಡ್ವರ್ಟೈಸ್ಮೆಂಟ್ನಲ್ಲಿ, ಅವರ ಪ್ರಮೋಟರ್ಸ್ನಲ್ಲಿ ನಮ್ಮ ಶ್ರೀನಿವಾಸ ಗೌಡ ಒಂದಷ್ಟು ಬಂಗಾರ ಹಾಕಿಕೊಂಡಿರೋದನ್ನು ನೀವು ನೋಡಿರ್ಬೋದು. ಯಾಕಂದರೆ ಸಾಧನೆ ಎಲ್ಲ ಕ್ಷೇತ್ರದಲ್ಲೂ ಮಾಡಬೇಕು ವಿದ್ಯಾರ್ಥಿಗಳೇ. ಎಜುಕೇಷನ್ ಈಸ್ ನಥಿಂಗ್ ಬಟ್ ಪ್ರೊಸೀಡಿಂಗ್ ಟವರ್ಡ್ಸ್ ನೋನ್ ಟು ಅನ್ನೋನ್. ತಿಳಿದಿರುವ ಕಡೆಯಿಂದ ತಿಳಿಯದೇ ಇರುವಂಥ ಆ ಕಡೆಯೇ ನಡೆಸುವ ಪಯಣವೇ ಅದು ಶಿಕ್ಷಣ. ಆ ಶಿಕ್ಷಣ ಅಂಥೇಳಿದರೆ ಕೇವಲ ಶಾಲೆ ಕಾಲೇಜುಗಳಲ್ಲಿ ಕಲಿತಷ್ಟೇ ಶಿಕ್ಷಣ ಅಲ್ಲ. ನಮ್ಮ ಇವತ್ತು ರಾಮಕೃಷ್ಣ ಆಚಾರ್ಯ ಅವರು ಮಾಡಿಸಿದಂಥ ಶಿಕ್ಷಣ ಅದು ಕೂಡ ಒಂದು ದೊಡ್ಡ ಶಿಕ್ಷಣ. ಅವರಿಗೆ ಇವತ್ತು ಭಾಳ ಹೆಮ್ಮೆ ಆಗ್ತಾ ಇದೆ. ನನಗೆ ಇವತ್ತು ಅವರೇನು ವಿಶ್ವಕ್ಕೆ ಕಳಿಸಿದ್ದಾರೆ, ಮಾಧ್ಯಮಗಳ ಮೂಲಕ ಇವತ್ತು ಕಂಬಳ ಶ್ರೀಮಂತರು ಬಡವರು ಅನ್ನುವಂಥ ಯಾವುದೇ ತಾರತಮ್ಯ ಇಲ್ಲದೆ, ಜಾತಿ ಮತ ಭೇದ ಇಲ್ಲದೆ ಸಕುಟುಂಬ ಸಮೇತರಾಗಿ ಸಹಸ್ರ ಸಂಖ್ಯೆಯಲ್ಲಿ ಬಂದು ನೋಡುವಂಥ ಒಂದು ಜಾನಪದ ಕ್ರೀಡೆ ಇದ್ದರೆ ಅದು ಕಂಬಳ ಮಾತ್ರ ಅಂತ ನನಗೆ ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ. ನನಗೆ ಎಷ್ಟು ಪರಿಚಯ ಮಾಡಿಕೊ, ವಿಶ್ವಕ್ಕೆಲ್ಲ ಇವತ್ತು ಒಂದು ಕಂಬಳ ಆಗುವಾಗ ಬೇರೆ ಬೇರೆ ದೇಶದಿಂದ ನನಗೆ ದೂರವಾಣಿ ಕರೆ ಬರ್ತದೆ. ಬಂಧುಗಳೇ, ಒಂದು ದಿನ ಒಂದು ಘಟನೆ ಮಾತ್ರ ನೆನಪಿಸ್ತೇನೆ. ಬಾಂಬೆಯಿಂದ ನಾನು ಬರ್ತಾಯಿದ್ದೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದೋ ಮದುವೆ. ಏರ್ ಇಂಡಿಯಾ ಫ್ಲೈಟ್ ಸ್ವಲ್ಪ ಲೇಟ್ ಇತ್ತು, ಸ್ವಿಚ್ ಆಫ್ ಮೋಡಿಗೆ ಹೋಗಲಿಲ್ಲ. ಆಗ ನಾನು ಮಾತಾಡ್ತಾ ಇದ್ದೆ. ನನ್ನಿಂದ 3 ಸೀಟ್ ಮುಂದೆ ಇದ್ದವರು 2 ಜನ ಎದ್ದು ನಿಂತು ಹಿಂದೆ ನೋಡ್ತಾ ಇದ್ದಾರೆ. ನಾನು ಕೂಡ ಹಿಂದೆ ನೋಡಿದೆ ಯಾರನ್ನು ಅಂತ. ಮತ್ತೆ ನೋಡುವಾಗ ನನ್ನನ್ನೇ ನೋಡ್ತಾ ಇರೋದು ಅವರು. ಕೇಳಿದರು, ಸರ್ ಕಡಂಬ್ರಲ್ವಾ ಅಂತ. ಹೌದು ಅಂತ ಹೇಳಿದೆ. ಅಲ್ಲ, ನಿಮ್ಮ ವಾಯ್ಸಿನಿಂದ ನಮಗೆ ಗೊತ್ತಾಯಿತು, ಅದಕ್ಕೋಸ್ಕರ ನಾವು ನಿಮ್ಮನ್ನು ಹೌದಲ್ವಾ ಅಂತ ಪರಿಚಯ ಮಾಡಿದ್ದು ಅಂತ. ಮತ್ತೆ ನೋಡುವಾಗ ಅವರು ಡ್ರೈ ಫ್ರೂಟ್ಸಿನ ಇಂಪೋರ್ಟ್ ಎಕ್ಸ್ಪೋರ್ಟರ್ಸ್. ಒಂದು ದಿವಸ ನನಗೆ ದೂರವಾಣಿ ಕರೆ ಬಂತು, ಸರ್ ಐಡಿಯಲ್ ಬಸ್ಸಿನಲ್ಲಿ ಒಂದು ಸಣ್ಣ ಪಾರ್ಸೆಲ್ ಕಳಿಸಿದ್ದೇವೆ ಅಂತ. ನೋಡ್ತೇನೆ, ಒಂದು 10,000 ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಎಕ್ಸ್ಪರ್ಟ್ ಕ್ವಾಲಿಟಿ ಎಲ್ಲ ಡ್ರೈ ಫ್ರೂಟ್ಸ್ ಇತ್ತು. ನನಗೆ ಇವತ್ತಿಗೂ ಕೂಡ ವರ್ಷಕ್ಕೆ 2 ಸಲ ಕಂಬಳ ನನಗೆ ಡ್ರೈ ಫ್ರೂಟ್ಸ್ ಕೊಡಿಸ್ತಾ ಉಂಟು. ಯಾವಾಗಲೂ ಅವರು ಉಚಿತವಾಗಿ ಕಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ನೀವು ಇವತ್ತು ನಾನು ಹೆಚ್ಚು ಹೇಳಿಕ್ಕೆ ಹೋಗೋದಿಲ್ಲ. ನಮ್ಮ ಶಿಕ್ಷಣ ಸಂಸ್ಥೆ, ನಾನು ಕೂಡ ಶಿಕ್ಷಣ ಸಂಸ್ಥೆಯಲ್ಲಿದ್ದು ಒಂದು ನಮ್ಮ ಮನೆಯಲ್ಲಿ ಪ್ರಾರಂಭ ಮಾಡಿದ 4 ನರಸಿಂಗರಾವ್ ಸರಕಾರಿ ಪ್ರೌಢಶಾಲೆ
ಸರ್ಕಾರ ಪ್ರಾರಂಭ ಮಾಡುವುದಕ್ಕಿಂತ 6 ವರ್ಷ ಮೊದಲು ನಾವು ಮಧ್ಯಾಹ್ನದ ಬಿಸಿಯೂಟ ಪ್ರಾರಂಭ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಇವತ್ತು SSLCಯಲ್ಲಿ ಯಾರು ಟಾಪರ್ ಇದ್ದಾರೆ, ಒಬ್ಬ ಹುಡುಗ ಒಂದು ಹುಡುಗಿಗೆ ನನ್ನ ಶ್ರೀಮತಿಯವರ ಹೆಸರಿನಲ್ಲಿ ಸುವರ್ಣ ಪದಕವನ್ನು ಪ್ರತಿ ವರ್ಷವೂ ಕೊಡ್ತಾ ಬರ್ತಾ ಇದ್ದೇವೆ. ಬಂಗಾರದ ಪದಕ ಅದು ಎಷ್ಟೇ ಬೆಲೆ ಇರಲಿ. ಆಮೇಲೆ 8th ಸ್ಟ್ಯಾಂಡರ್ಡ್ನ ಪುಸ್ತಕ, ಫಸ್ಟ್ PUCಯ ಪುಸ್ತಕ, ನಾಳೆ ಬಹುಮಾನ ವಿತರಣೆ ಹಿಂದೆ ಕಾರ್ಯಕ್ರಮ ಇದೆ. ಎಲ್ಲ ಬಹುಮಾನಗಳು ಕೂಡ 13,000 ರೂಪಾಯಿಯ ಚೆಕ್ ಕೊಟ್ಟು ಬಂದಿದ್ದೆ ನಾನಿವತ್ತು. ಯಾಕೆಂದರೆ ನಮಗೆ ಬೇಕಾದ್ದು ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸುವಂಥದ್ದು ಅವಕಾಶ. ಎಷ್ಟು ಜನ ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಪಠ್ಯೇತರ ಚಟುವಟಿಕೆಗಳಲ್ಲಿ ಇದನ್ನೆಲ್ಲ ನೀವು ಬಹುಮಾನ ಪಡೆದಿದ್ದೀರಿ ಅಂದರೆ ನಿಮ್ಮನ್ನು ನೋಡಿ. ಆಯುಷ್ ಶೆಟ್ಟಿ ಹೆಸರು ನೀವು ಕೇಳಿರಬೇಕು. ನಮ್ಮದು ಸರ್ಕಾರಿ ಪ್ರೌಢಶಾಲೆ ಆದರೂ ಕೂಡ 2 ಇಂಡೋರ್ ಶಟಲ್ ಕೋರ್ಟ್ ಸ್ಟೇಡಿಯಂ ಇದೆ, ಇಂಡೋರು. ಅಲ್ಲಿ ಆಡಲಿಕ್ಕೆ ಬಂದಾಗ ನಾನು ಒಂದು ಮಾತು ಹೇಳಿದ್ದೆ, ಈ ಕೋರ್ಟ್ನಲ್ಲಿ ಯಾರು ಆಡ್ತಾರೆ ಅವರು ಮುಂದೆ ರಾಷ್ಟ್ರಕ್ಕೆ, ಒಂದು ದೇಶಕ್ಕೆ ದೊಡ್ಡ ಸಂಪತ್ತಾಗಬೇಕು ಅಂತ. ಇವತ್ತು ಆಯುಷ್ ಶೆಟ್ಟಿ ಸಾಣೂರಿನ ಹುಡುಗ, ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿದವ, ಒಲಿಂಪಿಕ್ಕಿನಲ್ಲಿ ಆಡುವಂತಹ ಅರ್ಹತೆಯನ್ನು ಪಡೆದಿದ್ದಾನೆ. ಈಸ್ ಒನ್ ಆಫ್ ದ ಟಾಪ್ 10ನಲ್ಲಿ ಇವತ್ತಿದ್ದಾನೆ. ವಿದ್ಯಾರ್ಥಿಗಳೇ, ನೀವು ಚಪ್ಪಾಳೆ ತಟ್ತೀರಿ, ಅದರ ಹಿಂದೆ ತಂದೆ ತಾಯಂದಿರ ಸ್ಯಾಕ್ರಿಫೈಸ್ ಎಷ್ಟಿದೆ. ಬೆಂಗಳೂರಿನಲ್ಲಿ ನನ್ನ ಮಗ ಸ್ವಲ್ಪ ಅದರ ಬಗ್ಗೆ ವಿಶೇಷ ಆಸಕ್ತಿ ಇರುವ, ಆದ್ದರಿಂದ ಆಯುಷ್ ಶೆಟ್ಟಿಯನ್ನು ಅವನು ಬೆಂಗಳೂರಿಗೆ ಕರ್ಕೊಂಡು ಹೋದವನೇ. ಆದರೆ ತಂದೆ ತಾಯಂದಿರು ಅಲ್ಲಿ ಹೋಗಿ ಮನೆ ಮಾಡಿದರು. ಮನೆ ಮಾಡಿ ಅವನ ಶಿಕ್ಷಣಕ್ಕೆ ಬೇಕಾದಂಥ ಪ್ರೋತ್ಸಾಹವನ್ನು ಕೊಟ್ಟರು. ಸಾವಿರಾರು ರೂಪಾಯಿ ಕಳ್ಕೊಂಡ್ರು. ಆ ಕನಸು ಕಟ್ತಾ ಇರುವಾಗ ಆ ಕನಸನ್ನು ನನಸು ಮಾಡಬೇಕಾದಂಥ ಕೆಲಸ ನಮ್ಮಲ್ಲಿರುವಂಥದ್ದು. ಇದರಲ್ಲಿ ಎಷ್ಟು ಜನ ಏನಾಗಬೇಕು ಅಂತ ಬಂದಿದ್ದಾರೆ ಗೊತ್ತಿಲ್ಲ. ಆದರೆ ನಾನು ಒಂದೇ ನಿಮ್ಮ ಹತ್ರ ಕೇಳ್ತಾ ಇರೋದು, ಇವತ್ತಿನ ವಾತಾವರಣ ತುಂಬ ಕೆಟ್ಟದಿದೆ. ಮೊಬೈಲ್ನ ಮಾಧ್ಯಮದ ಕಾರಣದಿಂದಾಗಿ ನಮ್ಮ ಕೈಮೀರಿ ಹೋಗುವಂಥ ಪರಿಸ್ಥಿತಿಗಳಿವೆ. ದೂರದ ಉದ್ಯೋಗದಲ್ಲಿರುವವರಿಂದ ನಾವು ನೋಡುವಾಗ ಪರಿಸ್ಥಿತಿ ಹದಗೆಟ್ಟಿದೆ. ಯಾಕಂದರೆ ಮನುಷ್ಯನ ಮನಸ್ಸನ್ನು ಒಂದು ಕಡೆಯಲ್ಲಿ ಮಂಕುತಿಮ್ಮ ಹೇಳ್ತಾನೆ, ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ ಮೊಳೆಯುವುದು ಮರಳಿ ಹನಿಯರಡು ಬೀಳೆ ಅಣಗಿರ್ದ ನರನಾಶೆ ಅಂತೂ ಕಷ್ಟದ ದಿನದಿ ಕುಣಿವುದು ಅನುಕೂಲ ಬರೇ ಮಂಕುತಿಮ್ಮ ಅಂತ. ಅವಕಾಶಗಳು ನಮ್ಮ ಸುತ್ತ ಇರುತ್ತವೆ. ಬೆಂಕಿ ಪೆಟ್ಟಿಗೆಯನ್ನು ಕಿಸೆಯೊಳಗೆ ಇಟ್ಟುಕೊಂಡ ಆಗ ಅದರಲ್ಲಿ ಬೆಂಕಿ ಇದೆ, ಹೌದು. ಯಾವಾಗ ಆ ಕಡ್ಡಿಯನ್ನು ಕೀರಬೇಕು ಅಂತ ಗೊತ್ತಿದ್ದವನ ಕಿಸೆಯಲ್ಲಿ ಆ ಬೆಂಕಿ ಪೊಟ್ಟಣ ಇರ್ಬೋದು. ಇಲ್ಲದೆ ಹೋದರೆ ಅದರಿಂದ ಅನಾಹುತ, ಅಪಾಯ ಆಗ್ತದೆ. ಇವತ್ತು ನೀವು ನಿಮಗೆ ಕಿವಿಮಾತು ಏನು ಅಂತ ಕೇಳಿದರೆ, ನೀವಾಗಿರುವುದಕ್ಕೆ ಪ್ರಯತ್ನಿಸಿ. ಎಲ್ಲರ ಮಧ್ಯೆ ಹೇಗೂ ಇರ್ಬೋದು, ಪರಿಸ್ಥಿತಿ ವಾತಾವರಣ ಹೇಗೂ ಇರ್ಬೋದು. ಆದರೆ ನೀವು ಯಾವ ಉದ್ದೇಶಕ್ಕಾಗಿ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಗೆ ನಿಮ್ಮನ್ನು ಹೆತ್ತವರು ಸೇರಿಸಿದ್ದಾರೆ, ನೀವು ಸೇರಿದ್ದೀರಿ, ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ. 2 ವರ್ಷಗಳ ನಂತರ ನೀವು ಹಿಂತಿರುಗಿ ನೋಡುವಾಗ, ಈಗ ಕುದ್ರೋಳಿ ಗಣೇಶ್ ಅವರು ಹೇಳಿದ ಹಾಗೆ ಆವತ್ತಿನ ಕೆನರಾ ಹೈಸ್ಕೂಲ್, ನಾನು ಇಲ್ಲಿ ಶಿಕ್ಷಣ ಸಂಸ್ಥೆಗೆ ಸೇರುವಾಗ ಹೇಗಿದ್ದೆ, 2 ವರ್ಷ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ನಾನು ಏನಾಗಿದ್ದೇನೆ, ಅದನ್ನು ನೀವು ಅರ್ಥ ಮಾಡಿಕೊಂಡು ಸ್ವಾಭಿಮಾನದಿಂದ ನಾನು ಇಲ್ಲಿ ಸಂಪಾದನೆ ಮಾಡಿದ್ದೇನೆ, ಸಾಧಿಸಿದ್ದೇನೆ ಅನ್ನೋದರೊಟ್ಟಿಗೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಹೆತ್ತ ತಂದೆ ತಾಯಿಯರಿಗೆ ಹುಟ್ಟಿ ಬೆಳೆಸಿದ ವಾತಾವರಣವನ್ನು, ಪರಿಸರವನ್ನು ಯಾವತ್ತೂ ಮರಿಬೇಡಿ. ಇಲ್ಲಿಂದ ನೀವು ಹೋಗಿ ಎಷ್ಟೇ ದೊಡ್ಡ ಜನ ಆಗಿ ಸಂತೋಷ, ಅದಕ್ಕೆ ಪ್ರಾಯಶಃ ನಿಮಗೆ ಶಿಕ್ಷಣ ಕೊಟ್ಟಂತಹ ಶಿಕ್ಷಣ ಸಂಸ್ಥೆ ಅಥವಾ ಇಲ್ಲಿ 7 ಜನ ಏನು ಸಮಾನ ಮನಸ್ಕರಾಗಿ ಇದ್ದುಕೊಂಡು ಈ ಶಿಕ್ಷಣ ಸಂಸ್ಥೆಯ ಏಳಿಗೆಗಾಗಿ ಅಹೋರಾತ್ರಿ ದುಡಿತಾ ಇದ್ದಾರೆ, ಎಲ್ಲ ವ್ಯವಸ್ಥೆಗಳನ್ನು ಕೊಡಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಅವರ ಕನಸನ್ನು ಯಾವತ್ತೂ ಕೂಡ ಭಗ್ನ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಗುರುಗಳ ಆಶೀರ್ವಾದವೂ ಕೂಡ ಮುಖ್ಯ. ಅದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅವರೇನು ಹೇಳಿದ್ದಾರೆ, ಯಾವ ಶಿಕ್ಷಕನೂ ಕೂಡ ವಿದ್ಯಾರ್ಥಿಗಳು ಹಾಳಾಗಬೇಕು ಅಂತ ಬಯಸುವುದಿಲ್ಲ. ನಾನು ಯಾವತ್ತೂ ಭಾಷಣದಲ್ಲಿ ಹೇಳ್ತಿದ್ದೆ, ನಾನು ಸ್ವಲ್ಪ ಜೋರಿನ ಮಾಸ್ಟ್ರು ಅಂತ ಹೇಳ್ತಿದ್ರು ನನಗೆ, ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲ. ಆದರೆ
ಒಬ್ಬ ಅಧ್ಯಾಪಕನಲ್ಲಿ ಇರಬೇಕಾದಂಥ ಮುಖ್ಯ ಗುಣಗಳು ಯಾವುದು ಅಂತಂದರೆ ಈ ಮಸ್ಟ್ ಬಿ ಎ ಗುಡ್ ಟೀಚರ್. ಸಬ್ಜೆಕ್ಟ್ನ ಮೇಲೆ ಅವನಿಗೆ ಹೋಲ್ಡ್ ಇರಬೇಕು. ತರಗತಿಯಲ್ಲಿ ಪಾಠ ಪ್ರವಚನಗಳು ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಭೇದ ಭಾವ ಇರಬಾರ್ದು. ಅದರೊಟ್ಟಿಗೆ ಬಹಳ ಮುಖ್ಯವಾದ ಯಾವುದು ಅಂತ ಕೇಳಿದರೆ ಶಿಕ್ಷಕರನ್ನು ನೋಡಿ ಕಲಿಯುವಂತಹ ವ್ಯಕ್ತಿತ್ವ ಶಿಕ್ಷಕರಲ್ಲಿ ಇರಬೇಕು. ಆ ವ್ಯಕ್ತಿತ್ವ ನಿಮ್ಮ 7 ಜನ ಇವತ್ತು ಮಾರ್ಗದರ್ಶಕರು ಯಾರಿದ್ದಾರೆ, ಪ್ರಾಚಾರ್ಯರಿಂದ ಮೊದಲುಗೊಂಡು ಏನು ಉಪನ್ಯಾಸಕರಿಂದ ಪ್ರೊಫೆಸರ್ಗಳಿದ್ದಾರೆ, ಅವರಲ್ಲಿದೆ. ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ನೋಡಿ ಕಲಿಯಿರಿ. ಇನ್ನೊಬ್ಬರಿಗೆ ಹೇಳುವಾಗ ನಮ್ಮ ಪ್ರಾಧ್ಯಾಪಕರು ಹೀಗಿದ್ದರು ಅನ್ನೋದನ್ನು ನೀವು ಬೆರಳು ತೋರಿಸಿ ಹೇಳಿದಾಗ ಪ್ರಾಯಶಃ ನಿಮ್ಮ ಬಗ್ಗೆ ಏನೆಲ್ಲ ಕನಸು ಕಟ್ಟಿದ್ದಾರೆ ಅದು ನನಸಾಗ್ತದೆ, ಅದು ಸಾರ್ಥಕವಾಗ್ತದೆ ಅಂತ ಇಲ್ಲಿ ಹೇಳ್ತಾ ಹೆಚ್ಚು ಮಾತಾಡೋದಕ್ಕೆ ಅವಕಾಶ ಇನ್ನೂ ಭಾಳಷ್ಟು ಕಾರ್ಯಕ್ರಮಗಳಿವೆ. ನಾನು ಒಬ್ಬ ಉಪನ್ಯಾಸಕನಾಗಿ ಪ್ರಾಚಾರ್ಯನಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದರಿಂದ ನನಗೆ ಈ ನೋವು, ಈ ಸುಖ, ಈ ಕಷ್ಟ ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಯಾಕಂದರೆ ನಾನು ಕಾಲೇಜಿನಲ್ಲಿ ಸೆಪ್ಟೆಂಬರ್ 30ಕ್ಕೆ ಪ್ರಾಚಾರ್ಯನಾಗಿ ಚಾರ್ಜ್ ತಗೊಂಡಾಗ ಡಿಸೆಂಬರ್ 6ಕ್ಕೆ ಫೌಂಡೇಶನ್ ಸ್ಟೋನ್ ನಮ್ಮ ಜೈನ್ PU ಕಾಲೇಜಿದ್ದು ಹಾಕಿ ಸಿಲ್ವರ್ ಜುಬ್ಲಿಯ ಬಿಲ್ಡಿಂಗ್ 40,000 ಸ್ಕ್ವೇರ್ ಫೀಟ್ನ ಬಿಲ್ಡಿಂಗನ್ನು ಮುಗಿಸಿ ನಾನು 5 ವರ್ಷದಲ್ಲಿ ನಿವೃತ್ತನಾಗಿ ಸಂತೃಪ್ತಿಯಿಂದ ಈಗಿದ್ದೇನೆ. ಯಾಕಂದರೆ ಹಿಂದೆ ತಿರುಗಿ ನೋಡುವಾಗ ನಮಗೆ ಅನ್ನ ಕೊಟ್ಟಂಥ ಸಂಸ್ಥೆ, ನಮ್ಮನ್ನು ಸಂರಕ್ಷಿಸಿದಂತಹ ಪರಿಸರ, ನಮ್ಮಿಂದ ಶಿಕ್ಷಣವನ್ನು ಕಲಿತಂಥ ವಿದ್ಯಾರ್ಥಿಗಳು ಈಗ ಎಲ್ಲಿ ಸಿಕ್ಕಿದರೂ ಕೂಡ ಹೇಳ್ತಾರೆ, ನೀವು ಆವತ್ತು ಸ್ವಲ್ಪ ಸೀರಿಯಸ್ ಸ್ಟ್ರಿಕ್ಟಾಗಿ ಇದ್ದದ್ರಿಂದ ಸರ್ ನಾವು ಇವತ್ತು ಹೀಗಾಗಿದ್ದೇವೆ. ಇದು ನಮಗೆ ಅವರಿಂದ ಬರುವಂಥ ಸರ್ಟಿಫಿಕೇಟ್, ನಾವು ನಿರೀಕ್ಷೆ ಮಾಡಿದ್ದಲ್ಲ. ಹಾಗಾಗಿ ತಂದೆ ತಾಯಂದರಿಗೆ ವಿಧೇಯರಾಗಿ ಬಂದ ಉದ್ದೇಶವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಎಲ್ಲಿಯೂ ಕೂಡ ವಿಚಲಿತರಾಗದ ಹಾಗೆ ಧ್ಯೇಯ ದೇಹ ಈ ಎರಡರ ಮಧ್ಯೆ ಅನೇಕ ಸಂದರ್ಭದಲ್ಲಿ ಸಂಘರ್ಷಣೆಗಳು ಉಂಟಾಗ್ತದೆ ಮನಸ್ಸಿಗೆ ಮತ್ತು ದೇಹಕ್ಕೆ. ಯಾವುದೇ ಸಂದರ್ಭದಲ್ಲಿ ಧ್ಯೇಯಕ್ಕಾಗಿ ತ್ಯಾಗವನ್ನು ಮಾಡುವುದಕ್ಕೆ ಕಲಿಯಿರಿ, ದೇಹಕ್ಕಾಗಿ ತ್ಯಾಗದ ವಿಚಾರ ಬೇಡ. ಆಮೇಲೆ ಒಂದು ನೆನಪಿಟ್ಟುಕೊಳ್ಬೇಕು ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನಗೆ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟ ಸಿಕ್ಕಿದೆ, ಪ್ರಧಾನಮಂತ್ರಿಯವರು ಔತಣಕೂಟವನ್ನು ಏರ್ಪಡಿಸಿದರು, ಎಲ್ಲರಿಗೂ ಅವಕಾಶ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಕಷ್ಟದ ದಿನಗಳಲ್ಲಿ ನೆನಪಿಡಬೇಕು, ಕಷ್ಟದ ದಿನಗಳಲ್ಲಿ ಸುಖದ ದಿನಗಳನ್ನು ನೆನೆಯಬಾರ್ದಂತೆ, ಅದೇ ಸುಖದ ದಿನಗಳಲ್ಲಿ ಕಷ್ಟದ ದಿನಗಳನ್ನು ಮರಿಬಾರದಂತೆ. ನಾವು ನಮ್ಮಿಂದ ಕಷ್ಟದವರನ್ನು ನೋಡಿ ಅವರಿಗಿಂತ ನಾನು ಸುಖಿಯಾಗಿದ್ದೇನೆ ಅಂತ ಭಾವಿಸಿಕೊಳ್ಳಬೇಕು. ನಮಗಿಂತ ಸುಖದಲ್ಲಿದ್ದವರನ್ನು ನೋಡಿ ನಾವು ಕರಬಹುದಲ್ಲ. ಈ ಉದಾತ್ತ ಗುಣಗಳನ್ನು ನಾವು ಬೆಳೆಸಿದಾಗ ನಾನಾಗಿಯೇ ಬದುಕುವಂತಹ ಒಂದು ಪ್ರಯತ್ನ ನಿಮ್ಮಿಂದ ಆಗಿದ್ರೆ ಪ್ರಾಯಶಃ ಈ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಓದಿದ್ದಕ್ಕೆ, ನಿಮ್ಮನ್ನು ತರಬೇತಿಗೊಳಿಸುವುದಕ್ಕಾಗಿ ಅವರು ಕನಸು ಕಂಡದ್ದಕ್ಕೆ, ಹೆತ್ತವರು ಈ ಶಿಕ್ಷಣ ಸಂಸ್ಥೆಗೆ ಸೇರಿಸಿದಾಗ ನಿಮ್ಮನ್ನು ನೋಡಿ ಉಳಿಯುವವರು ಕಲಿಯುವ ಹಾಗೆ ಆದರೆ ಪ್ರಾಯಶಃ ಸಾರ್ಥಕವಾದ ಬದುಕಾಗ್ತದೆ. ನಿಮಗೆ ಭವಿಷ್ಯತ್ತಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನಕ್ಕೆ ಪ್ರತಿಫಲ ಸಿಗಬೇಕು. ನಾನು ಯಾವತ್ತೂ ಹೇಳೋದು ಇದನ್ನೇ, ಪ್ರಯತ್ನ ಮಾಡದೆ, ಪ್ರಾಮಾಣಿಕ ಪ್ರಯತ್ನ ಮಾಡದೆ ಫಲ ಬೇಕು ಅಂತ ನಿರೀಕ್ಷೆಯೇ ಮಾಡೋದಿಲ್ಲ. ಆದರೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ, ಆಗ ನಿಮಗೆ ತಂದೆ ತಾಯಂದಿರ ಗುರುಗಳ ಆಶೀರ್ವಾದ ಇರ್ತದೆ, ದೇವರ ದಯವೂ ಕೂಡ ಇರ್ತದೆ. ಆ ದೇವರ ದಯ ನಿಮಗೆ ಲಭಿಸಲಿ ಅಂತ ಪ್ರಾರ್ಥಿಸಿಕೊಳ್ತಾ ಈ ಅವಕಾಶಕ್ಕಾಗಿ ನಾನೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.